ಶುಭೋದಯ, ಶುಭ ಮುಂಜಾನೆ ಎಲ್ಲ ಶ್ರೀರಿಯಾನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಸಮಯ ಈಗ ಅರ್ಲಿ ಮಾರ್ನಿಂಗ್ 5:30. ತುಂಬ ಸೈಲೆಂಟಾಗಿದೆ ವರ್ತೂರು. ಸೊ ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲಲ್ಲಿ ಗೊತ್ತಾಗಿದೆ. ಬೆಂಗಳೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ಸೋಲೋ ರೈಡ್ ಅಲ್ಲ. ಸೊ ಈ ಒಂದು ರೈಡ್ಗೆ ನನ್ನ ವೈಫ್ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಹಾಗಾದರೆ ಮುಂದೆ ಹೋಗ್ತಾ ಹಾಗೆ ಮಾತಾಡೋಣ. ಎಷ್ಟು 7 ಗಂಟೆನೇ ಈಗ ಟೈಮು. ಸಂಗೀನ ಅಗ್ರಹಾರ ತೇರು ಗೇಟ್ A to B ಓಪನ್ ಇದೆಯಾ? ಏಳುವರೆ ಆಗಿದೆ. ಜೈ ಶ್ರೀರಾಮ್. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಒಂದು ಸ್ವಲ್ಪ ಜೋಶ್ ಬಂದಿದೆ. ಈಗ ನಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಸಿಂಗಲ್ ಇಡ್ಲಿ ವಡೆ ಮತ್ತು ಒಂದು ಕಾಫಿ ಭಾಳ ಚೆನ್ನಾಗಿತ್ತು. A to B ಎನ್ನಾಗರ ಗೇಟ್ ಹತ್ರ. ಈಗ ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ನೈಸ್ ರೋಡ್ ಮುಖಾಂತರ ಮೈಸೂರು ರೋಡಲ್ಲಿ ಎಕ್ಸಿಟ್ ತೊಗೋಬೇಕಾಗುತ್ತೆ. ಸಾಕು ಬಿಡಿ ಸಾಕು. 1055. ಮಂತ್ರಾಲಯ ಸೋಲೋ ರೈಡ್ ಹೋಗಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಸೊ ಯಾವುದೇ ಲಾಂಗ್ ರೈಡ್ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಇವತ್ತು ಫೈನಲಿ ಬ್ಯಾಂಗ್ಳೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾಯಿದೆ ಈ ಒಂದು ರೈಡ್ನ ಸ್ಟಾರ್ಟ್ ಮಾಡಿರೋದು. ಟೈಮ್ ಈಗ ಸರಿಯಾಗಿ 7:45 ಆಗಿದೆ. ಸ್ವಲ್ಪ ಸ್ಪೀಡಪ್ ಮಾಡಬೇಕು ಜರ್ನಿನ. ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಈಗ ಆನ್ ದ ವೇನಲ್ಲಿ ಎಕ್ಸಿಟ್ ತೊಗೊಂಡು ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಿದ್ವಿ. ಈಗ ಮತ್ತೆ ಅದೇ ಜೋಶಲ್ಲಿ ಪ್ರಯಾಣ ಶುರುವಾಗಿದೆ. 107 ಕಿಲೋಮೀಟ್ರ್ ಬಂದಿದ್ದೀವಿ. ಅದ್ಭುತವಾದಂಥ ಒಂದು ರೋಡು. ಪ್ರಯಾಣ ಸಾಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಇಷ್ಟು ಒಳ್ಳೆ ಅದ್ಭುತ ರೋಡಲ್ಲಿ 2 ವೀಲರ್ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈಸಿಯಾಗಿ 110-120 ಕ್ರೂಸ್ ಮಾಡ್ಬೋದು ಈ ರೋಡಲ್ಲಿ. ಅಷ್ಟು ಚೆನ್ನಾಗಿದೆ ರೋಡು. ಮೈಸೂರು 64 ಕಿಲೋಮೀಟರ್. ಮೈಸೂರು ತಲುಪೋಕ್ಕಿಂತ ಮುಂಚೆನೇ ಎಕ್ಸಿಟ್ ತೊಗೊಂಬಿಡೋಣ. ಎಷ್ಟಣ್ಣ ಒಂದು ಎಳ್ನೀರು? 40? 35 ಮಾಡ್ಕೊಂಡು 2 ಕೊಡಿ. ಬಿಸಿಲು ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಇಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಎಳ್ನೀರು ಕುಡಿದ್ವಿ. ಈಗ ಮತ್ತೆ ನಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಗೂಗಲ್ ಮ್ಯಾಪ್ ಪ್ರಕಾರ 3 ಅವರ್ಸ್ ತೋರಿಸ್ತಾ ಇದೆ. 2 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದೆ. 120 ಕಿಲೋಮೀಟ್ರ್ ಇದೆ. ಲಂಚ್ ಬ್ರೇಕ್ಗೆ ಏನಾದರೂ ನಿಲ್ಲಿಸಿದ್ದೀವಿ ಅಂದರೆ ಅಲ್ಲೊಂದು 1 ಅವರ್ ವೇಸ್ಟ್ ಆಗುತ್ತೆ. 3 ಗಂಟೆ ಅಥವಾ 4 ಗಂಟೆ ಅಷ್ಟರಲ್ಲಿ ನಾವು ಊಟಿಯಲ್ಲಿ ಇರ್ತೀವಿ. ಇಲ್ಲೇ ಮಾಡಲಾ? ಎಲ್ಲರಿಗೂ ಶುಭ ಮಧ್ಯಾಹ್ನ. ಶ್ರೀಹರಿಯಾನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಜಸ್ಟ್ ಊಟ ಮುಗೀತು. ಸೊ ಈ ಒಂದು ಪಗ್ಮಾರ್ಕ್ ರೆಸ್ಟೋರೆಂಟ್, ಕರ್ನಾಟಕ ಗೌರ್ಮೆಂಟ್ ಟೂರಿಸಮ್ ಅವ್ರದ್ದು ರೆಸ್ಟೋರೆಂಟಲ್ಲಿ ಬಫೆ ಮೀಲ್ಸ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಯಾದಂಥ ಊಟ ಬಡಿಸಿದ್ರು. ಚಪಾತಿ, ಅನ್ನ ಸಾಂಬಾರು, ಪಲಾವ್ ಮತ್ತು ಇನ್ನಿತರ ಐಟಮು ಇಲ್ಲಿ ನೋಡ್ಬೋದು. ಇಲ್ಲಿ ಚಿಕನ್ ನೋಡ್ಬೋದು, ಬಿಸಿ ಇದೆ.
1 ಗಂಟೆಗೆ ಬಂದಿದ್ದು 1:30 ಟೈಮಲ್ಲಿ ಆಲ್ಮೋಸ್ಟ್ 1 ಅವರ್ ಸ್ಪೆಂಡ್ ಮಾಡಿದ್ದೀವಿ. ಇಲ್ಲೇ ನಾನು ಒಂದು ಗೋಪ್ರೋ ಬ್ಯಾಟ್ರಿನ ಚಾರ್ಜ್ಗೂ ಹಾಕಿದ್ದೀನಿ. ಇನ್ನೂ 1 ಅವರ್ ರೆಸ್ಟ್ ಮಾಡಿ ಇಲ್ಲಿಂದ ಊಟಿಗೆ ಹೋಗಬೇಕು. ಮುಚ್ಚಳ ಬಿಚ್ಕೊಡೋಕ್ಕಲ್ಲ ಪಾಪ ನೀರು ಕುಡಿಲಿ. ಏನು ಚೆನ್ನಾಗಿ ಮುಚ್ಚಳ ಬಿಚ್ತಾ ಇದೆ ನೋಡಿ. ಅಯ್ಯೋ ನೀರಿಗೆ ಎಷ್ಟು ದಾಹ ಆಗಿರುತ್ತೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ಟೈಗರ್ ರಿಸರ್ವ್. ಸೊ ಬಂಡೀಪುರ ಸಂರಕ್ಷಿತ ಅರಣ್ಯದ ಒಳಗಡೆ ಹೋಗ್ತಾ ಇದ್ದೀವಿ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸೊ ಇಲ್ಲಿ ಜಿಂಕೆ ಒಂದು ಕಾಣಿಸ್ತಾ ಇದೆ. ನನ್ನ ಎಡಗಡೆಗೆ ಜಿಂಕೆ ಮಾಡ್ತಾ ಇದ್ದೀನಿ. ಆನಲ್ಲ ಇದೆ ಜಿಂಕೆಗಳು. ಇಲ್ಲಿ ಲೆಫ್ಟ್ ತಗೋಬೇಕು. ಬರೀ ಹೂಗಳಿಂದನೇ ತುಂಬಿಕೊಂಡಿರೋಂಥ ಈ ಒಂದು ಮರಗಳು ನಮ್ಮನ್ನು ಊಟಿಗೆ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬಹಳ ಅದ್ಭುತವಾಗಿದೆ ಈ ಒಂದು ಹೂಗಳಿಂದ ತುಂಬಿಕೊಂಡಿರ್ತಕ್ಕಂಥ ಮರಗಳು. ತೊಳಿತಾ ಇದ್ದಾರೆ ಇಲ್ಲಿ. ನಿಲ್ಸೋಣ 1-2 ನಿಮಿಷ. ತುಂಬ ಪೀಸ್ಫುಲ್ ಆಗಿದೆ ಈ ಒಂದು ಜಾಗ. ನೋಡ್ಬೋದು ಮೊಯಾರ್ ರಿವರ್ ಎದುರುಗಡೆ. ಅದರ ಜೊತೆಗೆ ಆನೆಗಳನ್ನೂ ಸಹ ತೊಳಿತಾ ಇದ್ದಾರೆ. ಸೊ ಎಲ್ಲರೂ ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಭಾಳ ಪೀಸ್ಫುಲ್ ಆಗಿದೆ. ಈ ಪ್ರಕೃತಿಯ ಸೌಂದರ್ಯನ ನಾನು ಪದಗಳಲ್ಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಈ ಒಂದು ರಾ ವಿಡಿಯೋನ ಈ ಒಂದು 4K ಸಿನಿಮ್ಯಾಟಿಕ್ ವ್ಯೂವಲ್ಲಿ ಈ ಒಂದು ಮ್ಯೂಸಿಕ್ನ ಜೊತೆಗೆ ಈ ಒಂದು ವ್ಯೂನ ಹಾಗೇ ಎಂಜಾಯ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವೊಂದು ವ್ಯೂ ನಿಮಗೆ ತುಂಬ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಖುಷಿಯಾಗುತ್ತೆ ಈ ಒಂದು ವಿಡಿಯೋನ ಮಾಡಿರೋದಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೈಮಿಗೆ 5 ಗಂಟೆ ಆಗಿದೆ. ಇನ್ನೇನು ಸನ್ಸೆಟ್ ಆಗೋ ಟೈಮು. ಇನ್ನೊಂದು 30 ಮಿನಿಟ್ಸ್ ಆರಾಮಾಗಿ ಹೋಗ್ಬಿಡ್ತೀವಿ. ಚೆನ್ನಾಗಿದೆ ಅಲ್ಲ, ನಿಲ್ಸ್ಕೊಂಡಿದ್ದಾರೆ. ಮಂಗನಿಂದ ಮಾನವ. ಊಟಿ ಎಷ್ಟು ಹೈಟಲ್ಲಿದೆ ಅಲ್ಲ, ನಂದಿ ಹಿಲ್ಸ್ ಥರನೇ ಊಟಿ ಮೇಲೆ ಎತ್ತರದಲ್ಲಿ. ದೊಡ್ಡ ಕನ್ನಡಿ ಹಾಕಿದ್ದಾರೆ ನೋಡಿ. ಆ ಕಡೆಯಿಂದ ಯಾರಾದ್ರು ಬರ್ತಾರಾ ಇಲ್ವೋ ಅಂತ. ಯಾರಾದ್ರು ಬರ್ತಾ ಇದ್ದಾರಾ?
ಓ ಕಲಾವತಿ, ಆರ್ ಯು ಓಕೆ? ಅದ್ಭುತವಾದಂಥ ಒಂದು ಕರುಗಳು. ಕಾರೇ ಎಳೀತಾ ಇಲ್ಲ ಅಲ್ಲ. ಕಮಾನ್ ಮುತ್ತು, ಯು ಕ್ಯಾನ್ ಡೂ ಇಟ್, ಕಮಾನ್ ಕಮಾನ್. ಎಸ್ ಎಸ್ ಎಸ್, ಕಮಾನ್ ಕಮಾನ್ ಮುತ್ತು, ಯು ಕ್ಯಾನ್ ಡೂ ಇಟ್. ಕೀಪ್ ಲೆಫ್ಟ್. ಆನೆಗಳ ಹಾವಳಿ ಇಲ್ಲೂ ಇದೆಯಂತೆ ನೋಡು. ಓ ಪಾಪ, ನಿಂತು ಹೋಗಿದೆ ವೆಹಿಕಲ್ಲು. ಎಳಿಯಲ್ಲ ಗಾಡಿ, ಹಳೆ ಗಾಡಿಗಳು. ಕೆಳಗಡೆ ನೋಡಿ ಏನು ಚೆನ್ನಾಗಿದೆ ವ್ಯೂ, ಸೂಪರ್ ಅಲ್ಲ? ಇಲ್ಲ ಹಸಿರಿದೆ ಅಲ್ಲ, ಸ್ವಲ್ಪ ಸ್ವಲ್ಪ ಏನು ಜಾಸ್ತಿನೇ ಇದೆ. ಮಲೈ ಟೈಗರ್ ರಿಸರ್ವ್ ಎಂಡ್ಸ್ ಹಿಯರ್. ಮಧುಮಲೈ ಟೈಗರ್ ರಿಸರ್ವ್ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಏರ್ ಪಿನ್ ಬೆಂಡ್ಸ್ ಏನಿಲ್ಲ, 8 ಕಿಲೋಮೀಟ್ರ್ ಇದೆ ಅಷ್ಟೇ. ಸೂಪರ್ ವ್ಯೂ ಇದೆಯಲ್ಲ. ಮಾರುತಿ 800 ಬಂದಿದ್ದಾರೆ ನೋಡಿ ಯಾರು. ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಇಲ್ಲೊಂದು ಏರ್ ಪಿನ್ ಬೆಂಡ್ ಇದೆ. ಬಾಬಾ ಬಾಬಾ ಬಾ, ಏರ್ ಪಿನ್ ಬೆಂಡ್ ನೋಡ್ದೆ ಎಷ್ಟಿದೆ ಅದು, ಹೆಂಗೆ ಹಿಡಿಯುತ್ತೋ ನೋಡ್ಬೇಕು ಇವಾಗ. ಅದು ಮಾರುತಿ 800 ಎಷ್ಟು ಚೆನ್ನಾಗಿದೆ ನೋಡಲ್ಲಿ. ಅದೇನದು ಸ್ಟೆಪ್ ಬೈ ಸ್ಟೆಪ್ ಏನೋ ಕೊರೆದಿದ್ದಾರೆ. ಟೀ ಎಸ್ಟೇಟಾ ಏನೋ. ಆ ಮನೆ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಯಾವುದು? ಸೇ ನೋ ಟು ಪ್ಲಾಸ್ಟಿಕ್. ಇಲ್ಲಿ ಪೊಲೀಸ್ನವ್ರು ಇದ್ದಾರೆ, ಏನಾದ್ರು ಅಡ್ಡ ಹಾಕ್ತಾರಾ? ತಣ್ಣ ಗಾಳಿ ಬೀಸ್ತಾ ಇದೆ. ವೆದರೇ ಚೇಂಜ್ ಆಗೋಯ್ತು ಕಂಪ್ಲೀಟಾಗಿ. ಸೂಪರ್ ಆಗಿದೆ ವ್ಯೂ ಮಾತ್ರ. ಟೀ ಶಾಪ್, ನೀಲಗಿರೀಸ್ ಟೀ ಶಾಪ್. ಸೂಪರ್ ಸೂಪರ್, ಅದ್ಭುತವಾದಂಥ ಒಂದು ರೋಡ್ಗಳು. ಭಾಳ ಖುಷಿಯಾಗುತ್ತೆ ಈ ಒಂದು ಕರು ರೋಡಲ್ಲಿ ಓಡಿಸ್ತಾ ಇರೋದಕ್ಕೆ. ಇನ್ನೂ 6 ಕಿಲೋಮೀಟ್ರ್ ಊಟಿ ಗೋ ಸ್ಟ್ರೈಟ್ 6 ಕಿಲೋಮೀಟರ್. ರೂಮ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಕೇಳ್ಕೊಂಡು ಹೋಗೋಣ. ಹೋಮ್ ಸ್ಟೇನೋ ಸರ್? ರೂಮ್ಸ್ ಅವೈಲಬಲ್. ಹೌ ಮಚ್? 2.5. ಕೆನ್ ಯು ಶೋ? ಮೇಕ್ ಇಟ್ 1.5. ನೋ 1.5. ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ ಎಲ್ಲ ಶ್ರೇಯರಿಯಾನ ಚಾನಲ್ನ ವೀಕ್ಷಕರಿಗೆ. ಸೊ ನಾವು ನಿನ್ನೆ ಇಲ್ಲಿ ಒಂದು 5:30 ಟೈಮಲ್ಲಿ ಬಂದು ಉಳ್ಕೊಂಡಿದ್ವಿ. ಸೊ ಒಂದು ಬೆಳಗ್ಗೆ ಈಗ ಒಂದು 7 ಗಂಟೆ ಟೈಮ್ ಆಗಿದೆ. ಊಟಿ ಡೇ 2 ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ನೋಡೋಣ ಊಟಿಯ ಬ್ಯೂಟಿ ಹೇಗಿದೆ ಅಂದ್ಬಿಟ್ಟು. ಹಾಗೆ ಇದೇ ಒಂದು ರೂಮ್ನಲ್ಲಿ ನಾವು ಉಳ್ಕೊಂಡಿದ್ದು ಗಮನಿಸ್ಬೋದು. ಒಂದು 2500 ಹೇಳಿದರು. ಸೊ ಬಾರ್ಗೈನ್ ಮಾಡಿದಾದಮೇಲೆ 1700ಗೆ ಒಪ್ಕೊಂಡ್ರು. ವಾಶ್ರೂಮ್ ಸಹ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು, ಬಿಸಿ ಬಿಸಿ ನೀರು. ಸೊ ಬೆಂಗಳೂರು ವೆದರ್ಗೂ ಇಲ್ಲಿ
ಸೊ ಬೆಂಗಳೂರಲ್ಲಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಾಟ್ ಇತ್ತು, ಇಲ್ಲಿ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಕೂಲ್ ಇತ್ತು. ತುಂಬ ಚೆನ್ನಾಗಿದೆ ವೆದರು. ಸೊ ಬಂದು ನೋಡೋಣ ಈಗ ಹೇಗಿದೆ ಅಂದ್ಬಿಟ್ಟು. ಸೊ ರೂಮಿಂದ ಹೊರಗಡೆ ನೋಡಿ 7 o'clock ಆಗಿದೆ. ಫಾಗ್ ಇರೋದು ನೀವು ನೋಡ್ಬೋದಲ್ಲಿ, ಎಲ್ಲ ದೂರದಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ಒಳ್ಳೆ ನಿದ್ದೆ ಆಯಿತು. ಎರಡನೇ ದಿವಸ ನಾವು ಒಂದು ಊಟಿ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಟೈಮ್ 7:30 ಆಗಿದೆ. ತಡ ಮಾಡೋದು ಬೇಡ, ಬನ್ನಿ ಹಾಗಾದರೆ ಊಟಿಯ ಬ್ಯೂಟಿನ ನೋಡ್ಕೊಂಬರೋಣ.